ಹೀಗಾಗಿ ಈಗಲೂ ಕೂಡ ಹೇಳ್ತದೆ, ಕುಡಿ ನೀರಿಗೆ ಉತ್ತಮ ಆಗ್ತದೆ. ಕುಡಿ ನೀರಿಗೆ ರಿವರ್ಸ್ ನಾವು ಹೋಗ್ಬೇಕಾಗ್ತದೆ. ಕುಡಿ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ನೀರು ಕೊಡುವಂಥದ್ದು ಅದನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮ್ ಜೂನ್ 15 ಲೆಕ್ಕಾಚಾರ ಕೊಡ್ತೀವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಮತ್ತು ನಾರ್ಮಲ್ ರೇನ್ಫಾಲ್ ಅಂತ ಹೇಳಿದಾಗ ಇದು ಬದಲಾವಣೆ ಆಗಿದೆ. ಅಲ್ಲೇನೋ ಈಗ ನಾರ್ಮಲ್ ರೇನ್ಫಾಲ್ ಅಂತ ಬರ್ತದೆ, ಯಾರು ನೋಡೋಣ ಅಂತ. ಮತ್ತು ನಾರ್ಮಲ್ ರೇನ್ಫಾಲ್ ಆದ್ರೆ ಜೂನ್ 15ಕ್ಕೆ ಅಂತೆ ಆಗ್ತದೆ. ಒಂದು ವೇಳೆ ಏನಾದರೂ ಅದು ಅಲ್ಲಿನೋ ಎಫೆಕ್ಟ್ ಹೋದ್ರು ಸಹ ಅಲ್ಲಿನೋ ಯಾವುದೋ ಎಫೆಕ್ಟ್ ಏನಾದರೂ ಮುಂದುವರೆದ್ರೆ ನಾವು ಆಗಸ್ಟ್ವರೆಗೂ ನಾವು ಕುಡಿ ನೀರು ಪ್ರಾಬ್ಲಮ್ ಇದೆ. ಕೃಷಿಗಿಂತ ಕುಡಿ ನೀರು ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಬರುತ್ತೆ. ಇಲ್ಲಿ ತಾಲೂಕಿನ ಪರಿಹಾರ ಇದೆಲ್ಲ ನೀರೇ ಇಲ್ಲ, ಕುಡಿಯುವ ನೀರು ಸಮಸ್ಯೆ. ಅವ್ರ ಸಮಸ್ಯೆ ವಿಶ್ವದವಾಗಿ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದ್ರೆ ಅಲ್ಲಿ ಮೊದಲು ಏನಾಗಿತ್ತು, ಶೋಲಾಪುರ್ಗೆ ನೀರು ಬಿಟ್ಟಿದ್ರು. ಈಗ ಸೋಲಾಪುರ್ಗೆ ಅದು ಸಪರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿ ನೀರು ಬರುತ್ತೋ ಅಷ್ಟು ಬಿಡುಗಡೆ. 24 ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೀವಿ, ಆ ಸಭೆಯಲ್ಲಿ ಕೂಡ ಹೇಳಿದ್ದೀವಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕರು ಮಾಡಿದ್ದೀವಿ, ಆಮೇಲೆ ಕಟ್ಟಕೊಂಡವರು ಮತ್ತು ಆ ಕಡೆ ಆಲಂಗಳಲ್ಲೆಲ್ಲರೂ ಅವರೆಲ್ಲರೂ ಕೂಡ ಅಭಿಯಾನ ಮಾಡ್ತೀವಿ. ಎಲ್ಲರೂ ಕೂಡ ನಾವು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರ ನಾಯಿ ದಾಳಿಗಳು ವಿಜಯಪುರದಲ್ಲಿ ನಿರಂತರ ಬಹಳ ಇದೆ. ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್, ಕಡದಾಗ ಒಂದಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿ ಕೂಡ ಮಾಡಿದ್ದಾರೆ. ಇವತ್ತು ನಾವಂತೂ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಲಸಿಕೆ ಕೊಡುವಂಥದ್ದಾಗಬೇಕು. ಇನ್ನೊಂದು ಎರಡನೇದು ನಮ್ಮ ಕೆಪಾಸಿಟಿ ಭಾಳ ಕಡಿಮೆ ಇದೆ. ಅದನ್ನು ಕೂಡ ಯಾವ ರೀತಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಆ ಸಮಸ್ಯೆಯನ್ನು ತೆಗೆದುಕೊಂಡು ಸರ್ ಈಗ ಒಂದು ಕಾನೂನು ಹೋರಾಟ ಮಾಡ್ತಾ ಇರೋದ್ರಿಂದ ಕಾರ್ಯಾಚರಣೆ ಹಿನ್ನಡೆ ಆಗ್ತದೆ. ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ಕೆಲವರು, ನಾಯಿಗಳನ್ನ ಸ್ಥಳಾಂತರ ಮಾಡಬೇಡಿ ಅಂತ. ನೋಡಿ, ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಅದನ್ನು ಕೂಡ ಅಷ್ಟೇ ಪ್ರಮುಖತೆ. ಅದನ್ನು ಮನುಷ್ಯರ ಒಂದು ಇದನ್ನು ಕೂಡ ಇದೆ. ನಾಯಿಗಳಿಗೆ ನಾವೇನು ಕೂಡ ಇದು ಮಾಡಬೇಕಂತಲ್ಲ, ಅವ್ರಿಗೆ ಅವ್ರಿಗೆ ಲಸಿಕೆ ಕೊಟ್ಟು ನಾವೇನು ಮಾಡೋದು, ಆಮೇಲೆ ಅವ್ರು ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರು ಒಯ್ದು ಆ ನಾಯಿಗಳು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ. ಇದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಇವತ್ತು ನಾವೇನು ಯಾವ ನಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿ ಹೀಗಾಗಿ ಅದಕ್ಕೆ ಕಾಂಪಿಟೇಷನ್ ಮಾಡ್ತಾರೆ. ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ ಸಂಪೂರ್ಣವಾಗಿ ರಾಜಕೋಟೆ ಏನು ಬೇರೆ ಕಡೆ ಎಲ್ಲ ಬಯಲು ಜಾಸ್ತಿ ಇದೆ. ಅಲ್ಲಿ ಏನ್ ಮಾಡ್ತಾರೆ, ನಾನ್ ವೆಜ್ ತಿನ್ನು ಅಂದ್ರೆ ಮಾಂಸಾಹಾರಿ ತಂದು ಬೀದಿಗೆ ಹೆಸರು ಕಾಣುತ್ತೆ. ಆ ಮಾಂಸ ಬೇರೆ ಕಡೆ ಕೊಡ್ಬೇಡ್ರಿ. ಅಂಥದ್ದು ಏನಾದ್ರು ಇದ್ರೆ ನಾನು ಟಿಶ್ಯೂರ್ಗೆ ಹೇಳ್ತೀನಿ, ಪರ್ಮಿಷನ್ ಕಲೆಕ್ಟರ್ ಹೇಳ್ತೀನಿ. ಆ ರೀತಿ ಆಗ್ಬೇಕು ಅಂದ್ರೆ ಆ ರೀತಿ ಮಾಂಸ ಇದ್ರೆ ಅದಕ್ಕೆ ನಾವು ಸರ್, ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ ಸರ್. ಅದು ಒತ್ತಾಯ ಪೂರ್ವಕವಾಗಿ ಜಮೀನುಗಳಲ್ಲಿ ಈಗ ರೈತ ಒಬ್ಬ ವಿಷಯ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಒಪ್ಪಿದ್ದಾರೆ. 15 ಮಾತ್ರ ಉಳಿದಾವೆ. ಡಿಸಿ ಅವ್ರಿಗೊಂದು ಡೀಟೇಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು. ಎಲ್ಲರೂ 90% 95% ಎಲ್ಲರೂ ತಗೊಂಡಿದ್ದಾರೆ. ಇವ್ರು ಕೆಲವು ಜನ ಒಂದು ದಿವಸ ಈಗ ಅಂತ್ಯಕ್ಕೆ ಬಂದವಲ್ಲ, ಈ ರೀತಿ ಒಂದು ದಿವಸ ಇದು ಬ್ಲಾಕ್ ಮೇಲ್ ತಪ್ಪು ನಡೆದಿದೆ. ಜಾಸ್ತಿ ಬೇಕು ಅಂತ ಅದಕ್ಕೆ ಅರ್ಥ ಇದೆಯಾ? ಡಿಸಿ ಅವರು ಎಲ್ಲರೂ ಬೇರೆ ಕೊಟ್ಟಿದ್ದಾರೆ, ಇವರು ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದು ರಾಂಗ್ ಇದನ್ನ ಇದೇನ್ ಮಾಡಿದ್ರೆ ಇದು ಒಂಥರ ಒಂದು, ನಾನು ಮತ್ತೆ ಹೇಳಿದೆ ಡಿ ಸಿ ಅವ್ರಿಗೆ, ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ ಡಿ ಸಿ ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿ ಹೇಳ್ತಾರೆ, ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ರೈತ ಏನು ಇದು ಮಾಡ್ತಾರಲ್ಲ, ಈ ಇದು ಬಂದಾಗಬೇಕಿದೆ. ಈ ಬ್ಲಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಮೈಮೇಲೆ ಹಾಕ್ಬಿಡ ನಾನೇ ಹೇಳಿದೆ ಗೊತ್ತಾ.